ಹಳೆ ಹಾಗೂ ಹೊಸ ಒಡಂಬಡಿಕೆಗಳ ನಡುವಣ ಕಾಲವನ್ನು ಮೌನ ಕಾಲವೆಂದು ಕರೆದರೂ ಕೂಡ ಈ ಕಾಲವು ಇಸ್ರಾಯೇಲರಿಗೆ ಅತಿ ಯಾತನೆಯ ಕಾಲವಾಗಿತ್ತು. ಪ್ರಿಯ ಮಿತ್ರರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ಜೀವವುಳ್ಳ ವಾಕ್ಯಗಳ ಅಧ್ಯಯನದಲ್ಲಿ ಆತ್ಮೀಕವಾಗಿ ಬಲ ಹೊಂದಿರುವಿರಿ ಎಂದು ನಾವು ನಂಬುತ್ತೇವೆ. ದಾನಿಯೇಲನ ಪ್ರವಾದನ ಗ್ರಂಥದ 11ನೇ ಅಧ್ಯಾಯದ ಮೊದಲಿನ 14 ವಚನಗಳ ಧ್ಯಾನಕ್ಕೆ ನಾವು ಬಂದಿದ್ದೇವೆ. 2 ಒಡಂಬಡಿಕೆಗಳ ನಡುವಣ ಕಾಲದಲ್ಲಿ ಯಾರು ಬಂದರು? ವಿಶ್ವನಾಯಕನಾದ ಅಲೆಕ್ಸಾಂಡರನ ಸ್ಥಿತಿಯ ಬಗ್ಗೆಯೂ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಕೀರ್ತನೆಗಳು 18:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥದ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದರ್ಶನ ಮುಂದುವರಿಯುವುದು, ಅಂತಿಯೋಕಸ್ ಎಪಿಫೇನಸನು ಗುರುತಿಸಲ್ಪಟ್ಟದ್ದು, ಅಧರ್ಮ ಸ್ವರೂಪನ ದುಷ್ಟ ಬಾಯಮಾತಿನ ಸಂಕಲ್ಪ, ನಿರಂಕುಶ ರಾಜನ ತಾತ್ಕಾಲಿಕ ಜಯ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, 10ರಿಂದ 12ನೇ ತನಕದ ಅಧ್ಯಾಯಗಳೆಲ್ಲವೂ ಒಂದೇ ದರ್ಶನದ ಕುರಿತಾಗಿರುತ್ತವೆ. ಆದ್ದರಿಂದ ಹಿಂದಿನ ಅಧ್ಯಾಯದ ಮುಂದುವರಿಕೆಯಾಗಿದೆ. ಅದು 9ನೇ ಅಧ್ಯಾಯದಲ್ಲಿನ 70 ವಾರಗಳ ಕುರಿತ ಕೆಲವು ವಿವರಗಳನ್ನು ಒದಗಿಸುವುದರಿಂದ ಅದು ಬಹು ಮುಖ್ಯವಾದ ಅಧ್ಯಾಯವಾಗಿದೆ. ಪ್ರಿಯರೇ, ಈ ವಿಚಾರವು ದಾನಿಯೇಲನ ಜನರಾದ ಇಸ್ರಾಯೇಲರಿಗೆ ಪ್ರತ್ಯೇಕವಾಗಿ ಸಂಬಂಧಿಸಿದ್ದಾಗಿದೆ. ಅಲ್ಲದೆ 2ನೇ ಅಧ್ಯಾಯದ ಬಹು ಲೋಹದ ಪ್ರತಿಮೆ ಮತ್ತು 7ನೇ ಅಧ್ಯಾಯದ ಮೃಗಗಳು ಪ್ರತಿನಿಧಿಸುವ ಕೆಲವು ರಾಜ್ಯಗಳ ಕುರಿತ ಕೆಲವು ವಿವರಗಳನ್ನು ಕೊಡುತ್ತವೆ. ಈ ಅಧ್ಯಾಯವು ಅತಿ ವಿಶೇಷವಾದ್ದರಿಂದಲೇ ದಾನಿಯೇಲನಿಗೆ ಅವನ ಪ್ರಾರ್ಥನೆಗೆ ಉತ್ತರ ಕೊಡಲು ಬರುತ್ತಿದ್ದ ದೇವದೂತನನ್ನು ಸೈತಾನನು ತಡೆದದ್ದು. ಯಾಕಂದರೆ ಈ ಪ್ರವಾದನೆಯು ದಾನಿಯೇಲನ ಜನರ ಸಂಬಂಧವಾದ 2 ರಾಜ್ಯಗಳ ಕುರಿತಾಗಿ ಅತೀ ವಿಶೇಷವಾದ ಸಂಗತಿಯಾಗಿತ್ತು. ಆ 2 ರಾಜ್ಯಗಳು ಗ್ರೀಕ್ ಹಾಗೂ ಪರ್ಷಿಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಧ್ಯಾಯವು ಹಳೆ ಹಾಗೂ ಹೊಸ ಒಡಂಬಡಿಕೆಗಳ ನಡುವಣ ಅಂತರವನ್ನು ಪ್ರವಾದನಾತ್ಮಕವಾಗಿ ಸ್ವಲ್ಪ ಭಾಗ ಮುಚ್ಚುವಂಥದ್ದಾಗಿದೆ. ಆದ್ದರಿಂದಲೂ ಈ ಅಧ್ಯಾಯವು ಪ್ರಾಮುಖ್ಯವಾದದ್ದಾಗಿದೆ. 2 ಒಡಂಬಡಿಕೆಗಳ ನಡುವಣ ಕಾಲವನ್ನು ನಾವು ಮೌನ ಕಾಲವೆಂದು ಕರೆಯುತ್ತೇವೆ. ಅದು ನಿಜವಾಗಿ ಸರಿಯಲ್ಲ. ಈ ನಡುವಣ ಕಾಲವು ಇಸ್ರಾಯೇಲರಿಗೆ ಯಾತನೆಯ ಅವಧಿಯಾಗಿತ್ತು. ಅವರು ಸಿರಿಯಾ ಮತ್ತು ಐಗುಪ್ತಗಳೆರಡು ದೇಶಗಳಿಂದಲೂ ಹಿಂಸೆ ಅನುಭವಿಸಿದರು. ಈ 2 ರಾಜ್ಯಗಳು ತಮ್ಮೊಳಗೆ ಯುದ್ಧ ನಡೆಸಿದ್ದರಿಂದ ಅವುಗಳ ಸೈನ್ಯಗಳು ಹಿಂದೆ ಮುಂದೆ ಸಾಗುವಾಗ ಪ್ಯಾಲೆಸ್ತೀನು ಅವೆರಡರ ನಡುವೆ ಸಿಕ್ಕಿಕೊಂಡು ಕಷ್ಟಪಡುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಈ 2 ಒಡಂಬಡಿಕೆಗಳ ನಡುವಣ ಕಾಲದಲ್ಲಿ ಅಂತಿಯೋಕಸ್ ಇವನು ಮುಂದಣ ಕ್ರಿಸ್ತ ವಿರೋಧಿಗೆ ಸೂಚನೆಯಾಗಿದ್ದಾನೆ. ಎದ್ದು ಬಂದನು. ಅವನು ಸೆಲ್ಯೂಸಿಡ್ ವಂಶಕ್ಕೆ ಸೇರಿದವನು. ಈ ಅಧ್ಯಾಯದಲ್ಲಿ ಅವನ ಕುರಿತು ಧ್ಯಾನ ಮಾಡುವಾಗ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅವನು ಯಹೂದ್ಯರ ಹಿಂಸಕನಾಗಿದ್ದು ಹಿಂದಿನ ಫರೋಹ, ಹಿಟ್ಲರ್, ಹಾಮಾನ ಇಲ್ಲವೇ ಕೆಲವು ಆಧುನಿಕ ದೇಶಗಳಿಗಿಂತಲೂ ಭಯಂಕರನಾಗಿದ್ದನು. ಅವನನ್ನು ಯಹೂದ್ಯ ಚರಿತ್ರೆಯ ನೀರೋ ಎಂದು ಕರೆಯುತ್ತಿದ್ದರು. ಅವನು ಅತಿಯಾಗಿ ಬೊಗಳೆ ಕೊಚ್ಚುವನೆಂದು ಹೇಳುತ್ತಿದ್ದರು. ಈ ಅಧ್ಯಾಯದಲ್ಲಿ ಪ್ರಿಯರೇ, ಚರಿತ್ರೆಯನ್ನು ಪ್ರವಾದನೆಯ ಬೇರ್ಪಡಿಸುವಿಕೆಯ ಒಂದು ವಿಭಾಗವಿದೆ. ಚಾರಿತ್ರಿಕ ಭಾಗಕ್ಕೂ ಪ್ರವಾದನ ಭಾಗಕ್ಕೂ ನಡುವೆ ಅನೇಕರು ಪ್ರವಾದನೆಯ ಅತ್ಯಾಸಕ್ತಿಯ ಉತ್ತೇಜಕ ಭಾಗಗಳನ್ನು ಮೆಚ್ಚುತ್ತಾರೆ. ಆದರೆ ಅದರ ನಿಜವಾದ ಅರ್ಥವೇನೆಂದು ತಿಳಿಯಲು ದೇವರ ವಾಕ್ಯದ ಆಳಕ್ಕೆ ಇಳಿಯಲು ಇಚ್ಛಿಸುವುದಿಲ್ಲ. ಆದರೆ ಪ್ರಿಯಮಿತ್ರನೇ, ನೀನು ಆಳವಾದ ವಿವರವಾದ ಪ್ರವಾದನ ಅಧ್ಯಯನವನ್ನು ಮೆಚ್ಚುವನಾದರೆ ದೇವರ ವಾಕ್ಯದ ಈ ಭಾಗದಿಂದ
ನಿಜವಾಗಿ ಉತ್ತೇಜಿತನಾಗುತ್ತಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದರ್ಶನ ಮುಂದುವರಿದಿದ್ದು ಎಂಬ ವಿಚಾರವನ್ನು ನೋಡೋಣ. ಈ ಪ್ರವಾದನೆ ಮೇದ್ಯ ಪಾರಸಿಯರಿಗೂ ಗ್ರೀಕರಿಗೂ ಆಸಿಯಾದಿಂದ ಯುರೋಪಿನವರೆಗೂ ಇರುವ ಅಂತರವನ್ನು ಪೂರ್ತಿಗೊಳಿಸುತ್ತದೆ. ಜಾಗತಿಕ ಶಕ್ತಿಗಳು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದ್ದನ್ನು ತಿಳಿಸುತ್ತದೆ. ಈ ಪ್ರವಾದನೆಯು ದಾನಿಯೇಲನ ಜನರಿಗೆ ಸಂಬಂಧಿಸಿದ್ದು ಎಂಬುದನ್ನು ನೆನಪಿನಲ್ಲಿಡಿರಿ. ಈ ವಿಭಿನ್ನ ಶಕ್ತಿಗಳ ನಡುವೆ ಇಸ್ರಾಯೇಲ್ಯರು ಸಿಕ್ಕಿಕೊಳ್ಳುವುದರಿಂದ ಅವರಿಗೆ ಇದು ಅತೀ ಪ್ರಾಮುಖ್ಯವಾದ ವಿಚಾರವಾಗಿದೆ. ಈ ಜನರಿಗೆ ಇನ್ನೊಂದು ಅತೀ ಸಂಕಟದ ಕಾಲವಾಗಿರುತ್ತದೆ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಮೇದ್ಯನಾದ ದಾರ್ಯಾವೇಶನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ನಾನೇ ಮಿಕಾಯೇಲನಿಗೆ ಬೆಂಬಲ ಕೊಟ್ಟು ಆಶ್ರಯನಾಗಿ ನಿಂತೆನು ಎಂಬುದಾಗಿ. ಇಲ್ಲಿ ಮಾತನಾಡುವವನು ದೇವದೂತನಾಗಿದ್ದಾನೆ. ಇದು 10ನೇ ಅಧ್ಯಾಯದಿಂದ ಮುಂದುವರಿದ ಭಾಗವಾಗಿದೆ. ಈ ದೂತನು ಗಬ್ರಿಯೇಲನಾಗಿರಬಹುದು, ಆದರೆ ಅವನ ಹೆಸರು ನಮಗೆ ತಿಳಿಸಲ್ಪಟ್ಟಿಲ್ಲ. ದಾರ್ಯಾವೇಶನ ಆಳಿಕೆಯ ಕಾಲದಲ್ಲಿ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಲ್ಪಟ್ಟ ಅವಧಿಯಲ್ಲಿ ಇದು ನಡೆದದ್ದು ಎಂಬುದನ್ನು ನೆನಪಿನಲ್ಲಿಡಿರಿ. ಪ್ರಿಯರೇ, ದಾರ್ಯಾವೇಶನು ದಾನಿಯೇಲನನ್ನು ಬಿಡಿಸಲು ವ್ಯರ್ಥ ಪ್ರಯತ್ನ ಮಾಡಿದನು, ಆದರೆ ಅವನ ರಾಜಾಜ್ಞೆಯೇ ಅವನ ಕೈ ಕಟ್ಟಿ ಹಾಕಿತು. ಆದರೂ ಅವನು ದಾನಿಯೇಲನಿಗೆ ಹೇಳಿದನು, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನುದ್ಧರಿಸಲಿ ಎಂದು. ನಾನೇ ಅವನಿಗೆ ಬೆಂಬಲ ಕೊಟ್ಟು ಆಶ್ರಯನಾಗಿ ನಿಂತೆನು ಎಂಬುದಾಗಿ ನೋಡುವಾಗ, ದೇವದೂತನು ದಾರ್ಯಾವೇಶನಿಗೆ ಬೆಂಬಲನಾಗಿ ಅವನ ನಂಬಿಕೆಯನ್ನು ಬಲಪಡಿಸಿದನು. ಅವನು ದಾನಿಯೇಲನನ್ನು ಸಂತೈಸಿ ಬಲಪಡಿಸಿದನು. ಪ್ರಿಯರೇ, ದಾನಿಯೇಲನು ಹೇಳಿದ್ದನು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಎಂಬುದಾಗಿ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಆದ್ದರಿಂದಲೇ ಚಾರಿತ್ರಿಕವಾಗಿ ಈ ದರ್ಶನವು ಇಲ್ಲಿ ಹೊಂದಿಕೊಳ್ಳುತ್ತದೆ ಮತ್ತು ಹಳೆ ಹೊಸ ಒಡಂಬಡಿಕೆಗಳ ನಡುವಣ ಅಂತರವನ್ನು ಮುಚ್ಚುತ್ತದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನವನ್ನು. ಈಗ ಸತ್ಯಾಂಶವನ್ನು ನಿನಗೆ ತಿಳಿಸುವೆನು. ಇಗೋ, ಪಾರಸಿಯ ದೇಶದಲ್ಲಿ ಇನ್ನೂ 3 ರಾಜರು ಏಳುವರು. 4ನೆಯ ರಾಜನು ಎಲ್ಲರಿಗಿಂತಲೂ ಅಧಿಕ ಧನವಂತನಾಗಿರುವನು. ಅವನು ತನ್ನ ಧನದಿಂದ ಪ್ರಬಲನಾಗಿ ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಬಲವನ್ನೆಲ್ಲ ಎಬ್ಬಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಂದ 34ನೇ ವಚನದ ತನಕ ಚರಿತ್ರೆಯನ್ನು ಘಟನೆಗೆ ಮುಂಚಿತವಾಗಿಯೇ ಬರೆದಿರುವ ಅಮೂಲ್ಯವಾದ ಉದಾಹರಣೆಯನ್ನು ಕಾಣುತ್ತೇವೆ. ಪ್ರಿಯರೇ, ಈ ಭಾಗವನ್ನು ಆಧರಿಸಿಯೇ ಕೆಲವು ಮಂದಿ ವಿಮರ್ಶಕರು ದಾನಿಯೇಲನ ಪುಸ್ತಕ ನಂತರ ಬರೆದದ್ದು ಎಂದು ಹೇಳಿಕೊಳ್ಳುತ್ತಾರೆ. ಇಲ್ಲಿ ಅಕ್ಷರಶ ನೆರವೇರಿದ ಪ್ರವಾದನೆಯ ಮಾತುಗಳನ್ನು ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿನ ಪ್ರವಾದನೆಯು ಅತಿ ವಿವರವಾಗಿ ನಿಖರವಾಗಿಯೂ ಇರುವುದರಿಂದ ಉದಾರವಾದಿ ಟೀಕಾಕಾರರು ಇದು ಸಂಭವಿಸುವ ಮೊದಲೇ ಬರೆದದ್ದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ರವಾದನೆಯು ಚಾರಿತ್ರಿಕವಾಗಿ ಸಂಭವಿಸಿದ ನಂತರ ಬರೆದದ್ದು ಎಂದು ಅವರು ಹೇಳುತ್ತಾರೆ. ವೈಯಕ್ತಿಕವಾಗಿ ನಾನು ಉದಾರವಾದಿಗಳೆಂದು ಕರೆಯುವುದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅವರು ಅತಿ ಸಂಕುಚಿತ ದೃಷ್ಟಿಕೋನವುಳ್ಳವರಾಗಿದ್ದಾರೆ. ಆದರೂ ಅವರು ತಾವು ವಿಶಾಲ ಮನಸ್ಸಿನವರೆಂದು ಹೇಳಿಕೊಳ್ಳುತ್ತಾರೆ. ತಾವು ಸತ್ಯವೇದವನ್ನು ಸಂಕುಚಿತ ದೃಷ್ಟಿಯಿಂದ ನೋಡುವುದಿಲ್ಲವೆಂದು ಹೇಳುತ್ತಾರೆ. ಒಂದು ಉದಾಹರಣೆ ಕೊಡುತ್ತೇನೆ. ಒಮ್ಮೆ ಒಬ್ಬರು ನನಗೆ ಹೇಳಿದರು, ನಾನು ನಿಮ್ಮ ಕಾರ್ಯಕ್ರಮ ಕೆಲವೊಮ್ಮೆ ಕೇಳುತ್ತೇನೆ. ಇದಕ್ಕಾಗಿ ನಾನು ಹೆಮ್ಮೆ ಪಡಬೇಕೆಂಬ ರೀತಿಯಲ್ಲಿ ಅವರು ಇದನ್ನು ಹೇಳಿದರು. ಪ್ರವಾದನೆಯು ನಂಬಲರ್ಹವಾದದ್ದೆಂದು ನೀವು ಒಪ್ಪಿಕೊಳ್ಳುತ್ತೀರಿ ಎಂದು ಹೇಳಿ ದಾನಿಯೇಲನ ಪುಸ್ತಕದ ಉದಾಹರಣೆ ಕೊಟ್ಟರು. ನಾನು ಕೇಳಿದೆ, ದಾನಿಯೇಲನ ಪುಸ್ತಕ ಮೊದಲು ಬರೆದದ್ದಲ್ಲ, ನಂತರ ಬರೆದದ್ದು ಎಂಬುದಾಗಿ ಯಾವ ಆಧಾರದಿಂದ ಹೇಳುತ್ತೀರಿ ಎಂದು. ಅವರು ಹೀಗೆ ಉತ್ತರ ಕೊಟ್ಟರು, ಏನೆಂದರೆ ಅದು ಬಹಳ ಸರಳವಾದದ್ದು. ಅದ್ಭುತ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲವೆಂದು ನಾವು ತಿಳಿದಿದ್ದೇವೆ. ಆದ್ದರಿಂದ ಇವುಗಳು ಮೊದಲೇ ಬರೆಯಲ್ಪಟ್ಟದ್ದಾದರೆ ಒಂದು ಅದ್ಭುತ ಕಾರ್ಯವಾಗಿರಬಹುದು. ಆದ್ದರಿಂದ ಇದು ಮತ್ತೆ ಬರೆದದ್ದಾಗಿದೆ ಎಂದು. ಪ್ರಿಯರೇ, ಇದು ಸಂಕುಚಿತ ಮನಸ್ಸೋ ದುರಾಭಿಪ್ರಾಯದ್ದೋ
ಅಥವಾ ದೋಷಪೂರಿತವಾದದ್ದೋ ಎಂದು ನಾನು ಕೇಳುತ್ತೇನೆ. ಖಂಡಿತವಾಗಿ ನಮ್ಮೆದುರಿಗಿರುವ ಈ ಅಧ್ಯಾಯವು ಮೊದಲೇ ಬರೆದಿರುವ ದೇವರ ವಾಕ್ಯದ ಭಾಗಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿರುತ್ತದೆ ಮತ್ತು ಮೂಲಭೂತವಾದಿಗಳು ದಾನಿಯೇಲನ ಮೊದಲಿನ ಕಾಲವನ್ನೇ ಉಳಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ಇಲ್ಲಿ ಒಂದು ಅದ್ಭುತ ನಡೆದಿದೆ ಎಂದಾಯಿತು. ದೇವದೂತನು ದಾನಿಯೇಲನಿಗೆ ಈ ವಿವರವನ್ನು ಕೊಟ್ಟಾಗ ಅದು ನೆರವೇರುವುದನ್ನು ದಾನಿಯೇಲನು ಕಣ್ಣಾರೆ ಕಾಣುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಸಹಜವಾಗಿಯೇ ಈ ಸಂಗತಿಯಲ್ಲಿ ತಿಳಿಸಿರುವ ಸಂಕಟ ಕಾಲದಲ್ಲಿ ಜೀವಿಸಬೇಕಾಗಿರುವ ದೇವ ಜನರ ಆದರಣೆ ಹಾಗೂ ಪ್ರೋತ್ಸಾಹಕ್ಕಾಗಿಯೇ ಇದು ಬರೆಯಲ್ಪಟ್ಟಿದೆ ಮತ್ತು ದೇವರು ಆದಿಯಿಂದ ಅಂತ್ಯದವರೆಗೆ ಸಮಸ್ತವನ್ನು ತಿಳಿದಾತನೆಂದು ತಿಳಿಸುವುದಕ್ಕೆ ಸಾಕ್ಷಿಯಾಗಿಯೂ ಇದು ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೋರೇಶನ ಬಳಿಕ 4 ಮಂದಿ ಪಾರಸಿಯ ರಾಜರು ಬರುವರೆಂದು ದೇವದೂತನು ದಾನಿಯೇಲನಿಗೆ ತಿಳಿಸುತ್ತಾನೆ. ಅವರಾರೆಂದರೆ, ಮೊದಲನೇದಾಗಿ ಕೆಂಬೀಸಾಸನು ಕ್ರಿಸ್ತಪೂರ್ವ 529, ಎರಡನೇದಾಗಿ ಸೂಡೋ ಸ್ಮರ್ಡೀಸ್ ಕ್ರಿಸ್ತಪೂರ್ವ 522, ಮೂರನೇದಾಗಿ ದಾರ್ಯಾವೇಶ ಇಷ್ಟಾಸಿಸ್ಟಸನು ಕ್ರಿಸ್ತಪೂರ್ವ 521, ನಾಲ್ಕನೇದಾಗಿ ಕ್ರಿಸ್ತಪೂರ್ವ 480ರಲ್ಲಿ ಗ್ರೀಸನ್ನು ಮುತ್ತಿಗೆ ಹಾಕಿದ ಅರ್ತಷಸ್ತನು, ಅವನು ಸೋಲಿಸಲ್ಪಟ್ಟನು. ಆ ಬಳಿಕ ಮೇದ್ಯ ಪಾರಸಿಯರು ಎಂದಿಗೂ ವಿಶ್ವ ಆಡಳಿತಕ್ಕಾಗಿ ಆಶೆ ಪಡಲಿಲ್ಲ. ಬಹುಶಃ ಇಲ್ಲಿನ ಅರ್ತಷಸ್ತನು ಎಸ್ತೇರಳ ಪುಸ್ತಕದಲ್ಲಿನ ಆಶ್ವೇರೋಷನಾಗಿರಬಹುದು. ಈ ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟಂತೆ ಅವನು ಬಹು ಐಶ್ವರ್ಯವಂತನಾಗಿದ್ದನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 3ನೇ ವಚನವನ್ನು. ಆನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು ಎಂಬುದಾಗಿ. ಪರಾಕ್ರಮಶಾಲಿಯಾದ ರಾಜನು ಎಂಬುದಾಗಿ ನೋಡುವಾಗ ಗ್ರೀಕ್ ಮಕೆದೋನಿಯ ಸಾಮ್ರಾಜ್ಯಕ್ಕೆ ಅರಸನಾಗಿ ಕ್ರಿಸ್ತಪೂರ್ವ 335ರಲ್ಲಿ ಬಂದ ಮಹಾ ಅಲೆಕ್ಸಾಂಡರನು ಇವನಾಗಿದ್ದಾನೆ. ಅವನು ಪರ್ಸಿಯವನ್ನು ಸೋಲಿಸಿ ವಿಶ್ವ ರಾಜನಾದನು. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅವನು ತಲೆ ಎತ್ತಿದ ಮೇಲೆ ಅವನ ರಾಜ್ಯವು ಒಡೆದು 4 ದಿಕ್ಕುಗಳಿಗೂ 4 ಪಾಲಾಗುವುದು. ಅದು ಅವನ ಸಂತತಿಗೆ ಭಾಗವಾಗುವುದು. ಅವನ ಆಳಿಕೆಯಲ್ಲಿ ಪ್ರಬಲವಾಗಿದ್ದಂತೆ ಇನ್ನೂ ಪ್ರಬಲವಾಗದು. ಆ ರಾಜ್ಯವು ಕೀಳಲ್ಪಟ್ಟು 4 ಮಾತ್ರವಲ್ಲದೆ ಇತರರಿಗೂ ಪಾಲಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾ ಅಲೆಕ್ಸಾಂಡರನು ವಿಶ್ವ ನಾಯಕನಾಗಿದ್ದನು. ಅವನಷ್ಟು ಚತುರ ಸೇನಾನಿಯು ಎಂದಿಗೂ ಹುಟ್ಟಿರಲಿಲ್ಲ. ಆದರೆ ಅವನು ಮದ್ಯಪಾನಾಸಕ್ತನಾಗಿ ಕ್ರಿಸ್ತಪೂರ್ವ 323ರಲ್ಲಿ ತೀರಿಕೊಂಡನು. ಅವನ ಸಂತತಿಯವರ್ಯಾರೂ ಅವನ ವಿಶಾಲ ಸಾಮ್ರಾಜ್ಯವನ್ನು ಹೊಂದಿಕೊಳ್ಳಲಿಲ್ಲ. ಅವನ ಸೇನಾಧಿಪತಿಗಳಲ್ಲಿ 4 ಮಂದಿ ಸಾಮ್ರಾಜ್ಯವನ್ನು ಭೌಗೋಳಿಕವಾಗಿ 4 ಪಾಲು ಮಾಡಿಕೊಂಡು ಒಬ್ಬೊಬ್ಬನು ಒಂದೊಂದು ಭಾಗವನ್ನು ಆಳಿದರು. ಅದು ಈ ರೀತಿಯಾಗಿ ವಿಭಾಗವಾಯಿತು. ಕೇಸೆಂಡರನು ಮಕೆದೋನಿಯವನ್ನು ತೆಗೆದುಕೊಂಡನು. ಲೀಸಿಮಾಕಸನು ಸಣ್ಣ ಆಸಿಯಾವನ್ನು, ಇಂದಿನ ಟರ್ಕಿ. ಸೆಲ್ಯೂಕಸ್ ನಿಕೇಟರನು ಸಿರಿಯ ಹಾಗೂ ಮಧ್ಯಪೂರ್ವದ ಉಳಿದ ಭಾಗವನ್ನು ಹಾಗೂ ಟೊಲೇಮಿಯು ಐಗುಪ್ತವನ್ನು ತೆಗೆದುಕೊಂಡರು. ಈ 4 ಜನರು ತಮ್ಮ ತಮ್ಮೊಳಗೆ ಯುದ್ಧ ಮಾಡಿಕೊಂಡರು. ಕೊನೆಗೆ ರೋಮನ್ನರು ಪೂರ್ವಕ್ಕೆ ಬರುವಾಗ ಈ 4 ಮಂದಿಯು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನವನ್ನು. ದಕ್ಷಿಣ ದಿಕ್ಕಿನ ರಾಜನು ಅವನ ಸರದಾರರಲ್ಲಿ ಒಬ್ಬನು ಬಲಗೊಳ್ಳುವರು. ಸರದಾರನು ರಾಜನಿಗಿಂತ ಹೆಚ್ಚು ಬಲಗೊಂಡು ಪ್ರಭುತ್ವಕ್ಕೆ ಬರುವನು. ಅವನ ರಾಜ್ಯವು ದೊಡ್ಡ ರಾಜ್ಯವಾಗಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಕ್ಷಿಣ ದಿಕ್ಕಿನ ರಾಜನು ಎಂಬುದಾಗಿ ನೋಡುವಾಗ ಯಾವುದರ ದಕ್ಷಿಣ? ಸತ್ಯವೇದದಲ್ಲಿನ ದಿಕ್ಕುಗಳು ಪ್ಯಾಲೆಸ್ತೀನನ್ನು ಕೇಂದ್ರವಾಗಿರಿಸಿ ಹೇಳಲ್ಪಟ್ಟಿವೆ. ದಕ್ಷಿಣದ ರಾಜ್ಯವೆಂದರೆ ನಾವಿರುವ ಸ್ಥಳದಿಂದ ದಕ್ಷಿಣವಲ್ಲ, ಅದು ಇಸ್ರಾಯೇಲಿನ ದಕ್ಷಿಣದಿಂದ ಬರುವ ರಾಜನು. ಅಂದರೆ ಅದು ಐಗುಪ್ತದ ರಾಜನಿರಬಹುದು. ಅವನು ಟೊಲೇಮಿಯರಲ್ಲಿ ಒಬ್ಬನು. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಕೆಲವು ವರ್ಷಗಳ ಮೇಲೆ ಅವರು ಸೇರಿಕೊಳ್ಳುವರು. ದಕ್ಷಿಣ ರಾಜನ ಕುಮಾರಿಯು
ಉತ್ತರ ದಿಕ್ಕಿನ ರಾಜನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಬರುವಳು. ಆದರೂ ತನ್ನ ಭುಜಬಲವನ್ನು ಉಳಿಸಿಕೊಳ್ಳಲು ಅವನು ಅವನ ತೋಳು ನಿಲ್ಲವು. ಅವಳು ಅವಳನ್ನು ಕರೆತಂದವರು, ಪಡೆದವನು, ತಕ್ಕೊಂಡವನು ಆ ಕಾಲದಲ್ಲಿ ನಾಶನಕ್ಕೆ ಈಡಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉತ್ತರ ದಿಕ್ಕಿನ ರಾಜನು ಅಂದರೆ ಸೆಲ್ಯೂಸಿಡ ಸಂತಾನದವನು. ಈ ವಚನದ ಕಾಲವು ಸುಮಾರು ಕ್ರಿಸ್ತಪೂರ್ವ 250. ಕೆಲವು ಚಿಕ್ಕ ವಿವರಗಳ ವಿಷಯದಲ್ಲಿ ಚರಿತ್ರಕಾರರು ಒಮ್ಮತವಾಗಿಲ್ಲದಿದ್ದರೂ ಆ ದಿನಗಳಲ್ಲಿ ಕೆಲವು ಆಸ್ಥಾನಗಳಲ್ಲಿ ನಡೆದ ಯುಕ್ತಿಯ ಕಾರ್ಯಗಳನ್ನು ಅವರು ದಾಖಲಿಸಿರುತ್ತಾರೆ. ಇದು ಈ ಪ್ರವಾದನೆಗೆ ಪೂರಕವಾಗಿದೆ. ಯುದ್ಧಗಳಲ್ಲಿ ನಿರತವಾದ ಈ ಎರಡೂ ಕುಟುಂಬಗಳಲ್ಲಿ ಮಿತ್ರತ್ವ ಉಂಟಾಗಲು ಐಗುಪ್ತದ ಟೊಲೆಮಿ ಫಿಲಡೆಲ್ಫಸನು ತನ್ನ ಮಗಳಾದ ಬೆರೆನಿಸನ್ನು ಸಿರಿಯಾದ ಅಂತಿಯೋಕಸ್ ಥಿಯೋಸಿಗೆ ಮದುವೆ ಮಾಡಿಕೊಟ್ಟನು. ಅಂತಿಯೋಕಸ್ ಈಗಾಗಲೇ ವಿವಾಹ ಮಾಡಿಕೊಂಡಿದ್ದ ಲವೋದಿಸಳನ್ನು ವಿಚ್ಛೇದನ ಮಾಡಿಕೊಂಡಿದ್ದನು. 2 ವರ್ಷಗಳ ಬಳಿಕ ಟಿಲೋಮಿ ಫಿಲಡೆಲ್ಫಸನು ಸತ್ತನು. ಆಗ ಅಂತಿಯೋಕಸ್ ಥಿಯೋಸನು ಬೆರೆನೀಸಳನ್ನು ಅವಳ ಮಗನೊಂದಿಗೆ ತ್ಯಜಿಸಿ ತನ್ನ ಮೊದಲ ಪತ್ನಿ ಲವೋದಿಸಳನ್ನು ಪುನಃ ಸೇರಿಕೊಂಡನು. ಆಕೆ ಅಂತಿಯೋಕಸ್ ಥಿಯೋಸನಿಗೆ ವಿಷ ಹಾಕಿ ಬೆರೆನೀಸ್ ಹಾಗೂ ಅವಳ ಮಗನನ್ನು ಕೊಲ್ಲಿಸಿದಳು. ಬಳಿಕ ತನ್ನ ಸ್ವಂತ ಮಗನಾದ ಸೆಲ್ಯೂಕಸ್ ಕಲ್ಲೀನಿಸಕನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದಳು. ಇದು ಕೈ ಚಳಕಗಳ ಆಟದಂತಿತ್ತು ಮತ್ತು ದಾನಿಯೇಲನ ಪ್ರವಾದನೆಯಲ್ಲಿ ಇದು ಹೇಗೆ ಅಡಕವಾಗಿದೆ ಎಂಬುದು ಅತಿ ಆಸಕ್ತಿಕರವಾದ ವಿಷಯವಾಗಿದೆ. ಮುಂದಕ್ಕೆ ನೋಡಿರಿ, ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 7ನೇ ವಚನವನ್ನು. ಆನಂತರ ಅವಳು ಹುಟ್ಟಿದ ಬುಡದಿಂದ ಒಡೆದ ಸಸಿಯು ಅದರ ಸ್ಥಾನದಲ್ಲಿ ನಿಂತು ಉತ್ತರ ರಾಜನ ಸೈನ್ಯಕ್ಕೆ ವಿರುದ್ಧವಾಗಿ ಹೊರಟು ಅವನ ದುರ್ಗದೊಳಗೆ ನುಗ್ಗಿ ಅಲ್ಲಿನವರಿಗೆ ಮಾಡುವಷ್ಟು ಮಾಡಿ ಗೆದ್ದು ಎಂಬುದಾಗಿ. ಇದು ಬೆರೆನೀಸಳ ಸಹೋದರನಾದ ಟೊಲೋಮಿಯು ಗೆರೆಟೆಸನು. ಅವನು ಸೈನ್ಯದೊಂದಿಗೆ ಬಂದು ಸಿರಿಯಾವನ್ನು ವಶಪಡಿಸಿಕೊಂಡು ಆ ದಿನಗಳಲ್ಲಿ ಅಂತಿಯೋಕದ ಬಂದರಿನ ಕೋಟೆಯನ್ನು ವಶಪಡಿಸಿಕೊಂಡನು. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅವರ ದೇವರುಗಳನ್ನು, ಎರಕದ ಬೊಂಬೆಗಳನ್ನು, ಒಳ್ಳೊಳ್ಳೆ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಸೂರೆ ಮಾಡಿಕೊಂಡು ಐಗುಪ್ತಕ್ಕೆ ಬಂದು ಕೆಲವು ವರ್ಷಗಳ ತನಕ ಉತ್ತರ ರಾಜನ ತಂಟೆಗೆ ಹೋಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಟೊಲೋಮಿಯು ಗೆರೆಟೆಸನು 4,000 ತಲಾಂತು ಬಂಗಾರವನ್ನು, 40,000 ತಲಾಂತು ಬೆಳ್ಳಿಯನ್ನು, 2,500 ವಿಗ್ರಹಗಳನ್ನು ಐಗುಪ್ತಕ್ಕೆ ಕೊಂಡೊಯ್ದನೆಂದು ದಾಖಲೆ ಬರೆದಿದೆ. ಸತ್ಯವೇದವು ಅಕ್ಷರಶ ನೆರವೇರಿದೆ. ನೋಡಿರಿ, ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಆಮೇಲೆ ಅವನ ಮಕ್ಕಳು ಯುದ್ಧ ಸನ್ನಾಹ ಮಾಡಿ ವ್ಯೂಹವಾದ ದೊಡ್ಡ ಸೈನ್ಯವನ್ನು ಕೂಡಿಸುವರು. ಆ ಸೈನ್ಯವು ಮುಂದುವರೆದು ತುಂಬಿ ತುಳುಕಿ ಹಬ್ಬಿಕೊಳ್ಳುವುದು. ಅವರು ಪುನಃ ಯುದ್ಧಕ್ಕೆ ಹೊರಟು ದಕ್ಷಿಣ ರಾಜನ ದುರ್ಗದವರೆಗೆ ನುಗ್ಗುವರು. ಆಗ ದಕ್ಷಿಣ ರಾಜನು ಕ್ರೋಧದಿಂದುರಿಯುತ್ತಾ ಹೊರಟು ಬಂದು ಉತ್ತರ ರಾಜನ ಸಂಗಡ ಯುದ್ಧ ಮಾಡುವನು. ಉತ್ತರ ರಾಜನು ಮಹಾವ್ಯೂಹವನ್ನು ಕಟ್ಟಿದರೂ ಅದೆಲ್ಲ ದಕ್ಷಿಣ ರಾಜನ ಕೈಗೆ ಸಿಕ್ಕಿ ಒಯ್ಯಲ್ಪಡುವುದು. ಅದರಿಂದ ಅವನ ಮನಸ್ಸು ಉಬ್ಬಿಕೊಳ್ಳುವುದು. ಅವನು ಲಕ್ಷಾಂತರ ಸೈನಿಕರನ್ನು ಬೀಳಿಸಿದರೂ ಪ್ರಾಬಲ್ಯಕ್ಕೆ ಬಾರನು. ತರುವಾಯ ಉತ್ತರ ರಾಜನು ಹಿಂದಿನ ದಂಡಿಗಿಂತ ದೊಡ್ಡ ದಂಡನ್ನು ಮತ್ತೆ ಕೂಡಿಸಿ ಬಹು ವರ್ಷಗಳ ಕಾಲವಾದ ನಂತರ ಮಹಾಸೈನ್ಯದಿಂದಲೂ ಅಧಿಕ ಸನ್ನಾಹದಿಂದಲೂ ಸಮೇತನಾಗಿ ಬರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತಕ್ಕೂ ಸಿರಿಯಕ್ಕೂ ನಡುವೆ ಸತತವಾಗಿ ಯುದ್ಧ ನಡೆದವು. ವಿವರಕ್ಕೆ ಹೋಗದೆ ಇಷ್ಟೇ ಹೇಳುತ್ತೇನೆ. ಆ ಕಾಲದಲ್ಲಿ ಇಸ್ರಾಯೇಲು ತಪ್ಪು ಆಯ್ಕೆಗಳನ್ನು ತಿರುಗಿ ಮಾಡಿ ಒಮ್ಮೆ ಒಬ್ಬರಿಂದ ಇನ್ನೊಮ್ಮೆ ಮತ್ತೊಬ್ಬರಿಂದ ಸೆರೆಗೆ ಒಯ್ಯಲ್ಪಡುತ್ತದೆ. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆ ಕಾಲದಲ್ಲಿ ಅನೇಕರು ದಕ್ಷಿಣ ರಾಜನಿಗೆ ಎದುರು ನಿಲ್ಲುವರು. ಇದಲ್ಲದೆ ನಿನ್ನ ಜನರಲ್ಲಿ ದುರಾಗ್ರಹಿಗಳು ಕನಸನ್ನು ನಿಜ ಮಾಡಬೇಕೆಂದು ದಂಗೆ ಏಳುವರು, ಆದರೆ ಬಿಟ್ಟು ಹೋಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಇಸ್ರಾಯೇಲ್ಯರಲ್ಲಿ ಅನೇಕರು ಹತರಾಗುವರು. ದಕ್ಷಿಣದ ರಾಜನಿಂದಲೂ ಉತ್ತರದ ರಾಜನಿಂದಲೂ
ಹೇಳಲಾಗದ ಹಿಂಸೆಗಳನ್ನು ಅನುಭವಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ದೇವರಿಗೆ ವಿರುದ್ಧವಾಗಿ ನಡೆದಂಥ ಇಸ್ರಾಯೇಲ್ಯರು ಹಿಂಸೆಗೆ, ಸಂಕಟಕ್ಕೆ ಗುರಿಯಾದರು. ಇದು ನಮಗೆ ಎಚ್ಚರಿಕೆಯಾಗಿದೆ. ನಾವಾದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತಿಕೆ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿಗೆ ವಿಧೇಯರಾಗಿ ನಂಬಿಗಸ್ತಿಗೆ ಸಾಕ್ಷಿಗಳಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ಅವರನ್ನು ಬಲಪಡಿಸು. ವಾಕ್ಯಗಳ ಮೂಲಕವಾಗಿ ಮಾತನಾಡು. ನಿರೀಕ್ಷೆಯ ಜೀವಿತಕ್ಕೆ ನಡೆಸಿ ಆ ಮೂಲಕ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಎರಡು ಒಡಂಬಡಿಕೆಯ ನಡುವಣ ಕಾಲದಲ್ಲಿ ಎದ್ದು ಬಂದ ಅಂತಿಯೋಕಸ್ ಕ್ರಿಸ್ತ ವಿರೋಧಿಗೆ ಸೂಚನೆಯಾಗಿದ್ದಾನೆ. ಪ್ರವಾದನೆಯ ನಿಖರವಾದ ವಿವರಗಳನ್ನು ನಾವು ತಿಳಿದುಕೊಂಡೆವು. ಪರಾಕ್ರಮಿಯಾದ ಅಲೆಕ್ಸಾಂಡರನು ಕೊನೆಗೆ ಮದ್ಯಪಾನಾಸಕ್ತನಾಗಿ ತೀರಿಕೊಂಡನು. ಹೌದು, ಶರೀರ ಭಾವದ ಕರ್ಮಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ. ನಾವು ಎಚ್ಚರವಾಗಿರೋಣ, ದೇವರಾತ್ಮನ ಬಲದಿಂದ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಸತ್ಯಗಳನ್ನು ಇತರರೊಡನೆ ಹಂಚಿಕೊಳ್ಳಿರಿ. ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.